ಸಾರಿಗೆ ನೌಕರರು ನಡೆಸಿದಂತಹ ಮುಷ್ಕರಕ್ಕೆ ಹೈಕೋರ್ಟ್ ಛೀಮಾರಿಯನ್ನ ಹಾಕಿದೆ, ಚಾಟಿ ಬೀಸಿದೆ. ಹಾಗಾಗಿ ನಾಳೆಯಿಂದ ಎಂದಿನಂತೆ ಬಸ್ ಸಂಚಾರ ಇರುತ್ತೆ ರಾಜ್ಯದಾದ್ಯಂತ. ಹೈಕೋರ್ಟ್ ತರಾಟೆಯ ಬೆನ್ನಲ್ಲೇ ಮುಷ್ಕರವನ್ನ ವಾಪಸ್ ಪಡೆದುಕೊಂಡಿದ್ದಾರೆ ಸಾರಿಗೆ ನೌಕರರು. ಆಗಸ್ಟ್ 7ರವರೆಗೂ ಕೂಡ ಯಾವುದೇ ಕಾರಣಕ್ಕೂ ಪ್ರೊಟೆಸ್ಟ್ ಮಾಡುವುದಕ್ಕೆ ಅವಕಾಶ ಇಲ್ಲ ಅಂತ ಕೂಡ ಹೇಳಿದೆ. ಹೈಕೋರ್ಟ್ನಿಂದ ಈಗ ಮಧ್ಯಂತರ ಆದೇಶ ಹೊರಬಿದ್ದಿರುವಂಥದ್ದು. ಹಾಗಾಗಿ 7ನೇ ತಾರೀಕಿನವರೆಗೂ ಕೂಡ ಯಾವುದೇ ರೀತಿಯ ಪ್ರೊಟೆಸ್ಟ್ ಮುಷ್ಕರಕ್ಕೆ ಅವಕಾಶ ಇರೋದಿಲ್ಲ. ನಾಳೆಯಿಂದ ಎಂದಿನಂತೆ ರಸ್ತೆಗಿಳಿಯುತ್ತೆ ಸರ್ಕಾರಿ ಬಸ್ಸುಗಳು. ಹೈಕೋರ್ಟ್ ತೀವ್ರ ತರಾಟೆಗೆ ತೆಗೆದುಕೊಂಡಂತಹ ಬೆನ್ನಲ್ಲೇ ಸಾರಿಗೆ ನೌಕರರ ಮುಷ್ಕರವನ್ನ ಮೊಟಕುಗೊಳಿಸಿದ್ದಾರೆ. ನಾಳೆಯಿಂದ ಎಲ್ಲಾ ಬಸ್ಸುಗಳು ಕೂಡ ರಸ್ತೆಗಿಳಿಯುತ್ತೆ ಅನ್ನುವಂತಹ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಕೋರ್ಟ್ನ ಸೂಚನೆಯ ಮೇರೆಗೂ ಕೂಡ ಇವತ್ತು ಅನಿರ್ದಿಷ್ಟಾವಧಿಯ ಮುಷ್ಕರವನ್ನ ಮಾಡಲಾಗಿತ್ತು. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನರಸಿಂಹಮೂರ್ತಿ, ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ನರಸಿಂಹಮೂರ್ತಿ, ಮುಷ್ಕರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ ಇವತ್ತು ಏನು ಹೇಳ್ತು, ಏನೆಲ್ಲ ಆಯ್ತು ಅಂತ ಹೇಳಿ. ಪ್ರೇಮ, ಸಾರಿಗೆ ಮುಷ್ಕರದ ಸಂಬಂಧ ಇವತ್ತು ಹೈಕೋರ್ಟ್ನ ವಿಭಾಗೀಯ ಪೀಠದಲ್ಲಿ, ಮುಖ್ಯ ನ್ಯಾಯಮೂರ್ತಿಗಳ ವಿಭಾಗೀಯ ಪೀಠದಲ್ಲಿ PIL ಅರ್ಜಿ ವಿಚಾರಣೆಯನ್ನ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳು ಕೈಗೆತ್ತಿಕೊಂಡಿದ್ದಾರೆ. ಈ ಸಂಬಂಧ ಒಂದಷ್ಟು ಖಾರವಾಗಿ ಯಾರು ಈಗಾಗಲೇ ನೌಕರರ ಪರವಾಗಿ ಹಾಜರಿದ್ದಂತಹ ವಕೀಲರಿಗೆ ಖಾರವಾಗಿ ಹೈಕೋರ್ಟ್ ಪ್ರಶ್ನೆ ಮಾಡುವ ಕೆಲಸವನ್ನ ಸಹ ಮಾಡಿದೆ. ಅಂದ್ರೆ ಇಲ್ಲಿ ಈಗಾಗಲೇ ಎಸ್ಮಾ ಜಾರಿಯಾಗಿದೆ. ಹೀಗಿದ್ರೂ ಕೂಡ ನೀವು ಪ್ರತಿಭಟನೆಯನ್ನ ನೀವು ಸಾರಿಗೆ ಮುಷ್ಕರವನ್ನ ನಡೆಸ್ತಿದ್ದೀರಿ. ಹೀಗಾಗಿ ನಾವು ನ್ಯಾಯಾಂಗದಿಂದನೇ ಕೇಸನ್ನ ದಾಖಲು ಮಾಡಬೇಕಾಗುತ್ತೆ ಅನ್ನೋ ನಿಟ್ಟಿನಲ್ಲಿ ಖಾರವಾಗಿ ಎಚ್ಚರಿಕೆ ಕೊಡುವ ಕೆಲಸವನ್ನ ಮಾಡಲಾಗಿದೆ. ಮತ್ತೆ ಈ ಒಂದು ಮುಷ್ಕರ ನಿಲ್ಲುವ ಸಂಬಂಧ ಎಲ್ಲ ಕ್ರಮಗಳನ್ನ ಕೈಗೊಳ್ಳಲಾಗಿದೆ ಅನ್ನೋ ಮಟ್ಟಿಗೆ ಅಡ್ವೊಕೇಟ್ ಜನರಲ್ ಹೈಕೋರ್ಟ್ಗೆ ಒಂದಷ್ಟು ಮಾಹಿತಿಯನ್ನ ನೀಡುವ ಕೆಲಸವನ್ನ ಸಹ ಮಾಡಿದ್ರು. ಅದಾದ ಬಳಿಕ ಇದೀಗ ಸಾರಿಗೆ ಒಕ್ಕೂಟದ ಪರವಾಗಿ ಹಾಜರಿದ್ದಂತಹ ವಕೀಲರಿಗೆ ಇದೀಗ ನಾಳೆಯ ಒಳಗಾಗಿ ಮುಷ್ಕರವನ್ನ ನಿಲ್ಲಿಸಿದಂತಹ ಬಗ್ಗೆ ನೀವು ವರದಿಯನ್ನ ಕೊಡಬೇಕು, ರಿಪೋರ್ಟ್ ಅನ್ನ ಕೊಡಬೇಕು. ಇಲ್ಲವಾದಲ್ಲಿ ಈಗಾಗಲೇ ಸಾರ್ವಜನಿಕರಿಗೆ ಸಾಕಷ್ಟು ತೊಂದರೆಯಾಗ್ತಿದೆ, ಇಲ್ಲವಾದಲ್ಲಿ ನ್ಯಾಯಾಂಗ ನಿಂದನೆ ಕೇಸನ್ನ ದಾಖಲು ಮಾಡೋದಾಗಿ ಇದೀಗ ಹೈಕೋರ್ಟ್ ವಿಭಾಗೀಯ ಪೀಠ ಎಚ್ಚರಿಕೆಯನ್ನ ಕೊಟ್ಟಿರೋದು. ಅದ್ರ ಜೊತೆಗೆ ಇದೀಗ ಪ್ರಮುಖ ವಿಚಾರ ಏನಂತ ಹೇಳಿದ್ರೆ, ನಿನ್ನೆಯೇ ಹೈಕೋರ್ಟ್ ಒಂದು ದಿನ ಸಾರಿಗೆ ಮುಷ್ಕರವನ್ನ ಮುಂದೂಡುವಂತೆ ನಿನ್ನೆಯೇ ಆದೇಶವನ್ನ ಕೊಟ್ಟಿತ್ತು. ಆದ್ರೂ ಸಹ ರಾಜ್ಯಾದ್ಯಂತ ಇವತ್ತು ಸಾಕಷ್ಟು ಒಂದ್ ರೀತಿ ಮುಷ್ಕರ ಪ್ರಬಲವಾಗಿ ನಡೆದಿತ್ತು. ಎಲ್ಲೂ ಕೂಡ ಮುಷ್ಕರ ಒಂದ್ ರೀತಿ ವಿಫಲವಾಗಿದೆ ಅನ್ನೋ ಮಾತುಗಳೇ ಇಲ್ಲ. ಸಾಕಷ್ಟು ಕಡೆ ಬಸ್ಗಳ ಓಡಾಟ ಇರಲಿಲ್ಲ. ಇದೆಲ್ಲವನ್ನ ಕೂಡ ಇವತ್ತು ಕೋರ್ಟ್ನ ಗಮನಕ್ಕೆ ತರುವ ಕೆಲಸವನ್ನ ಮಾಡಲಾಗಿದೆ. ಓಕೆ ನರಸಿಂಹಮೂರ್ತಿ, ಹಾಗೆ ಸಂಪರ್ಕದಲ್ಲಿರಿ, ಮತ್ತಷ್ಟು ಡೀಟೇಲ್ಸ್ ಅನ್ನ ನಿಮ್ಮಿಂದ ಪಡಿತಾ ಹೋಗ್ತೀನಿ.